ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಶ್ರೂಮ್ ಮಸಾಲ ಮಾಡಕತ್ತೀನಿ ರೀ. ಹೌದು, ಬಟ್ ಈ ಮಶ್ರೂಮನ್ನು ಯಾವ ರೀತಿ ಕಟ್ ಮಾಡ್ತಾರೆ, ಏನು ಇದರೆಲ್ಲ ರೂಲ್ಸ್ ಐತಿ ಅನ್ನೋ ತಿಳ್ಕೊಬೇಕಂತಂದ್ರೆ ನನ್ನ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನ ನೋಡ್ರಿ. ಯಾಕಂದ್ರೆ ನಾನು ನಿಮಗೆ ಇದ್ರ ಮಾಹಿತಿ ಕೊಡ್ತೇನೆ. ಇವಾಗ ನಾವು ಇದ್ರ ಮ್ಯಾಲಿನ ಪ್ಯಾಕೆಟ್ನ ಕಿತ್ತೆಸೋದು, ಮೇಲ್ಗಡೆ ಇರುವಂಥ ಇವು ಏನು ಚಿಕ್ಕಿ ಐತಲ್ಲ, ಇವರು ಪ್ರಿಸರ್ವ್ ಆಗಿ ಇರಲಿ, ಚಲೋ ಇರಲಿ ಅನ್ನೋ ಕಾರಣಕ್ಕೆ ಹಾಕಿರ್ತಾರ್ರಿ. ಇದನ್ನೆಲ್ಲಾನು ಸ್ವಚ್ಛಂಗ ತೊಳ್ಕೊಬೇಕ್ರಿ. ನಾವು ಮೊದಲೇದಾಗಿ ಒಂದು ಡಬ್ರಿಗೆ ತಗೊಂಡು ಇದನ್ನ ಹಾಕೊಳ್ಳೋಣ್ರಿ. ಹಾಕೋಬೇಕಂತಂದ್ರೆ ಇದಕ್ಕೊಂದು ನೀರು ಸುರ್ಕೋಬೇಕ್ರಿ. ಯಾಕಂದ್ರೆ ತೊಳಿಬೇಕಲ್ರಿ, ಅದಕ್ಕೊಂದೆರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಸ್ವಚ್ಛಂಗ ತೊಳ್ಕೊಬೇಕು. ಒಂದೇ ಸಾರಿ ಅಲ್ಲ ರೀ, ಇದನ್ನ ಆ್ಯಕ್ಚುಲಿ ಎರಡೆರಡು ಸಾರಿ ತೊಳ್ಕೊಬೋದು, ಇಲ್ಲ ನೀವು ಮೂರು ಸಾರಿ ತೊಳ್ಕೊಬೋದು. ಯಾಕಂದ್ರೆ ಒಂದೊಂದು ಅಣಬೆ ಸ್ವಚ್ಛ ಆಗ್ಬಿಡ್ತಾವ್ರಿ, ಆಗ ಇಲ್ಲಾಂದ್ರೆ ಒಮ್ಮೊಮ್ಮೆ ಆಗೋದಿಲ್ಲ. ಹಂಗಿದ್ದಾಗ ನೀವು ಕ್ಲೀನ್ ಆಗೋ ಮಟ್ಟ ಅಂತೂ ತೊಳ್ಕೊಳಬೇಕಾಕತ್ರಿ. ಈಗ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕೊಂಡು ಸ್ವಚ್ಛಂಗ ತೊಳ್ಕೊಳತ್ತೀನಿ. ಇದ್ರಾಗ ಏನು ಯಾವ ಉಪ್ಪು ಹಾಕಿಲ್ಲ, ಏನಿಲ್ರಿ. ಮತ್ತು ಡೈರೆಕ್ಟ್ ಆಗಿ ತೊಳ್ಯಾಕತ್ತೀನಿ ರೀ. ನೋಡೋದು ತೊಳ್ಯಾಕತ್ರ ಅದು ಹೆಂಗೆ ಕರಿದಿದ್ದು ಹೆಂಗೆ ಬಿಡಾಕತ್ತೈತಿ ನೋಡ್ರಿ ಪುಡಿ. ಸೊ ಈ ರೀತಿಯಾಗಿ ಬಿಡ್ತೈತ್ರಿ. ಅದು ಎಲ್ಲಾನು ಸ್ವಚ್ಛಂಗ ತೊಳ್ಕೊಬೇಕ್ರಿ. ಈಗ ಇದನ್ನೆಲ್ಲ ಸ್ವಚ್ಛಂಗ ತೊಳ್ಕೊಂಡು ಒಂದು ದಾಟಿಗೆ ಹಾಕೋಬೇಕ್ರಿ. ಹಿಂಗೆಲ್ಲ ಹಾಕೊಂಡು ಆದ್ಮೇಲೆ ಇನ್ನೂ ಇದ್ರ ಕೆಲಸ ಮುಗುದಿಲ್ರಿ. ಮತ್ತೆ ಇದನ್ನೇನು ಹೊಲಸಾಗೈತಿ ನೀರು ಚೆಲ್ಲಿ ಹೊಸ ನೀರು ಹಾಕೊಂಡು ಅದಕ್ಕೆ ಮತ್ತೆ ಇವ್ನು ತೊಳೆದಿದ್ವಲ್ಲ ಅದನ್ನ ಅದಕ್ಕೆ ಒಳ್ಳೆ ಹಾಕೋಬೇಕ್ರಿ. ಇವನ್ನ ಅಣಬೆಗಳ್ನ ಇವನ್ನ ಹಾಕೊಂಡು ಇವು ಇಡೀ ಇದ್ದಾಗ ತೊಳ್ಕೊಬೇಕ್ರಿ. ಮತ್ತು ಕಟ್ ಮಾಡ್ಕೊಂಡು ತೊಳ್ಕೊಳಕೇನು ಹೋಗ್ಬೇಡ್ರಿ. ಮತ್ತು ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ನೀವು ಯಾವ್ದಾರ ಹಿಟ್ಟು ಹಾಕೋರಿ. ಗೋಧಿ ಹಿಟ್ಟು ಬಿಟ್ಟು ನೀವು ಯಾವ್ದು ಬೇಕಾದ ಹಿಟ್ಟು ಹಾಕೋರಿ. ಹಾಕೊಂಡು ಹಿಂಗೆ ಸ್ವಲ್ಪ ತೊಳಿಬೇಕ್ರಿ. ಯಾಕಂದ್ರೆ ಇದ್ರ ಮೇಲೆ ಸ್ವಲ್ಪ ಏನಾರ ಜಿಡ್ಡು ಅನ್ಸಿತ್ತಂದ್ರೆ ಅದೆಲ್ಲ ಕಿತ್ತು ಹೋಗ್ಬಿಡ್ತೈತ್ರಿ. ಅದಕ್ಕಾಗಿ ಇದು ಕ್ಲೀನ್ ಮಾಡೋಕೆ ಇದೊಂದು ಪ್ರೊಸೆಸ್ಸು. ಸೊ ಈ ಪ್ರೊಸೆಸ್ ಮಾಡಿದ್ಮೇಲೆ ನಾವು ಮಶ್ರೂಮನ್ನು ಮಸಾಲ ಮಾಡಕ್ಕೆ ರೆಡಿ ಆಕೈತಿ ನೋಡ್ರಿ. ನಾವು ಹಿಂಗೆ ಸ್ವಲ್ಪ ಬಟ್ಟಿಲೆ ತಿಕ್ಬಿಟ್ರೆ ಹಿಂಗೆ ಮೇಲ್ಗಡೆ ಒಂದು ಲೇಯರ್ ಕಿತ್ತು ಬಂದ್ಬಿಡ್ತೈತೆ. ಸೊ ಹಂಗಿದ್ದಾಗ ಅವನ ಲೇಯರ್ನ ಪೂರ ತಕ್ಕೋಬೇಕ್ರಿ. ಯಾಕಂತಂದ್ರೆ ಅದ್ರ ಮೇಲೆ ಒಂಚೂರು ಗಲೀಜ್ ಅದು ಇದ್ರೆ ಅದು ಎಲ್ಲ ಹೋಗ್ಬಿಡ್ತೈತ್ರಿ. ಅದು ನೋಡಿದ್ರೆ ಬಟ್ಟಿಲೆ ಸ್ವಲ್ಪ ಸವರ್ ಬಿಟ್ರೆ ಕಿತ್ತು ಬಂದೇ ಬಿಡ್ತೈತ್ರಿ. ಅದು ಎಲ್ಲಾನು ಹಿಂಗೆ ಸ್ವಚ್ಛ ಮಾಡ್ಕೋಬೇಕ್ರಿ. ನೋಡೋದು ಪೂರ ನಮ್ಮ ಅಣಬೆಗಳೆಲ್ಲ ಸ್ವಚ್ಛ ಆಗ್ಯಾವ. ಈಗ ಅದಕ್ಕೆ ಬೇಕಾಗಿರೋ ಮಸಾಲೆನ ಹುರ್ಕೊಳಕತ್ತೀನಿ. ಇದಕ್ಕೊಂದು 2 ಚಮಚಿ ಅಷ್ಟು ನಾನು ಎಣ್ಣೆ ಹಾಕೊಳಕತ್ತೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಹೆಂಚಿಟ್ಕೊಂಡಿದ್ನೆಲ್ಲ ಹೇಳಿದ್ನೆಲ್ಲ 2 ಉಳ್ಳಾಗಡ್ಡಿ ತಗೊಂಡೇನ್ರಿ. ಅವನ್ನ 2 ಉಳ್ಳಾಗಡ್ಡಿ ದೊಡ್ಡ ಉಳ್ಳಾಗಡ್ಡಿನ ಕಟ್ ಮಾಡಿ ಇದಕ್ಕೆ ಹಾಕೊಳಕತ್ತೀನಿ. ಚಂದಂಗ ಹುರ್ಕೋಬೇಕು. ಎಲ್ಲಿವರೆಗೂ ಹುರ್ಕೋಬೇಕಂತಂದ್ರೆ ಇದರ ಎಲ್ಲ ಹೆಂಗ ಆಗ್ಬೇಕಂತ ಗೋಲ್ಡನ್ ಬ್ರೌನ್ ಆಗ್ಬೇಕಂತಾರಲ್ಲ, ಹಂಗ ಆಗ್ಬೇಕ್ರಿ. ಬಂಗಾರ ಕಲರ್ ಬರ್ಬೇಕು ನೋಡ್ರಪ್ಪ ಅದಕ್ಕೆ ಬಂಗಾರ ಕಲರ್ ಬರೋ ಮಟ್ಟ ಚಂದಂಗ ಹುರ್ಕೊಳ್ಳೋಣ್ರಿ. ಇದನ್ನ ಚಂದಂಗೆ ಹುರ್ಕೊಂಡ ಆದ್ಮೇಲೆ ಇದಕ್ಕೆ ಟೊಮೆಟೊ 3 ಟೊಮೆಟೊ ಮೀಡಿಯಮ್ ಸೈಜದ್ದು ತೊಗೊಂಡೇನ್ರಿ. ಅವನು ಇದಕ್ಕೆ ಹಾಕೊಳಕತ್ತೀನಿ. ನಾ ತೊಗೊಂಡಿದ್ದು ಪ್ಯಾಕೆಟ್ ಒಳಗೆ ಅರ್ಧ ಪ್ಯಾಕೆಟ ಮಾಡೀನಿ. ಅಂದ್ರೆ ಒಂದು 4 ಅಣಬೆಗಳು ಉಳ್ದಾವ್ರಿ. ಹಂಗಿದ್ರೆ ಅದ್ರ ತಕ್ಕ ನಾನು ಇದನ್ನ ಮಾಡಾಕತ್ತೀನಿ ರೀ. ಮಸಾಲೆ ಇದು ಸ್ವಲ್ಪ ಜಾಸ್ತಿನ ಅನಿಸುತ್ತೆ ನನಗೆ, ಬಟ್ ಇರ್ಲಿ ಅಂತ ಮಾಡಾಕ್ತೀನಿ. ಈಗ ಅಲ್ಲ ಬೆಳ್ಳುಳ್ಳಿ ಹಾಕೊಳಕತ್ತೀನಿ. ಅಳ್ಳಾನು ಒಂದು 4 ಪೀಸು, ಬೆಳ್ಳುಳ್ಳಿ 2 ತೊಗೊಂಡೇನ್ರಿ. ಈಗ ಇವನ್ನೆಲ್ಲಾನು ಹಾಕೊಂಡು ಚಂದಂಗ ಹುರ್ಕೋಬೇಕ್ರಿ. ಹುರ್ಕೊಳ್ಳುವಾಗ ನೀವು ಯಾವ ಮಸಾಲೆನೂ ಏನು ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಇನ್ನೂ ಕೆಲಸ ಐತಿ. ಈಗ 4-5 ಎಸಳು ಅಷ್ಟು ನಾನು ಕರಿಬೇವು ತೊಗೊಂಡೀನಿ. ಆಮೇಲೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಹಾಕೊಳಕತ್ತೀನಿ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಚಂದಂಗ ಕೈ ಆಡಿಸ್ಕೋಬೇಕ್ರಿ. ಎಲ್ಲ ನೀಟಾಗಿ ಮೆತ್ತಗಾಗಬೇಕು ನೋಡ್ರಿ. ಅದು ಹಂಗೆ ಕೈ ಆಡಿಸ್ಕೊಂಡ ಆದಮೇಲೆ ಇದಕ್ಕೆ ಒಂದು ಚೂರು ಗೋಡಂಬಿ ಹಾಕೊಳ್ಳೋಣ್ರಿ. ಅಂದ್ರೆ ಗೋಡಂಬಿ ಹಾಕಿರನೇ ಇದ್ದದ್ದು ಗ್ರೇವಿ ಏನದಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇರ್ತೈತ್ರಿ. ನೀರು ಬಿಟ್ಟಂಗೆ ಅನ್ಸಲ್ಲ. ಅದಕ್ಕಾಗಿ ನಾವು ಗೋಡಂಬಿ ಹಾಕೊಳಕತ್ತೀನಿ. ಸೊ ಕೆಲವ್ರು ಇದಕ್ಕೆ ಎಳ್ಳು ಹಾಕೋಬೋದು ಅಂತ ಕೇಳ್ತಾರ. ನಿಮ್ಮ ಇಷ್ಟ ಹಾಕೋಬೋದು, ಬಟ್ ಅದು 2 ಸ್ಪೂನ್ ಅಷ್ಟೇ ಹಾಕೊಳ್ಳಿ. ಇವಾಗ ನಾನು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ತೊಗೊಂಡೀನಿ. ಏಲಕ್ಕಿ 2 ತೊಗೊಂಡೀನಿ. ಹಾಗೆ ಲವಂಗನ 4-5 ತೊಗೊಂಡೇನ್ರಿ. ಇವನ್ನೆಲ್ಲಾನು ಕೂಡ ಈಗ ಚಂದಂಗ ಬಿಸಿ ಮಾಡ್ಕೊಳತ್ತೀನಿ. ಚಂದಂಗ ಹುರ್ಕೋಬೇಕ್ರಿ. ಇವೆಲ್ಲಾನು ಸ್ವಲ್ಪ ಕೆಂಪಾಗೋ ಮಟ್ಟ. ಆಮೇಲೆ ಒಂದು ಜಾರಿ ತಕೊಂಡು ಅದಕ್ಕೆ 2 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಳಕತ್ತೀನಿ ರೀ ನಾನು. ಮತ್ತು ಒಂದಿಟ್ಟು ಅರಿಶಿನ ಹಾಕೊಳಕತ್ತೀನಿ. ಈಗ ನೀವು ಮಿಕ್ಸಿ ಮಾಡುವಾಗ ಇವನ್ನೆಲ್ಲ ಹಾಕೊಂಡ್ರೆ ಕಲರ್ ಚಲೋ ಬರ್ತದೆ ಅಂತ ಹೇಳಿ ಹಾಕೊಳಕತ್ತೀನಿ ರೀ ನಾನು. ಖಾರ ಪುಡಿ 2, ಅರಿಶಿನ 1 ಸ್ಪೂನ್ ಹಾಕೊಂಡೇನಿ. ಹಾಗೆ ಸಾಲ್ಟು, ಅದು ಕಲ್ಲುಪ್ಪ ತೊಗೊಂಡೇನ್ರಿ. ಅದನ್ನು ಕೂಡ ನಾನು 1 ಸ್ಪೂನ್ ಹಾಕೊಂಡೇನಿ. ಈಗ ಕಸೂರಿ ಮೇಥಿ ಅಂತ ಸಿಗ್ತೈತಲ್ರಿ, ಆ ಕಸೂರಿ ಮೇಥಿನೂ 1 ಹಿಡಿ ಅಷ್ಟ ತೊಗೊಂಡು ಅದರ ಕ್ರಶ್ ಮಾಡಿ ಅದ್ರಾಗ ಹಾಕಾಕತ್ತೀನಿ ರೀ. ಹಂಗೆ ಸ್ಮೆಲ್ ಬರಲಿ ಅಂತೇಳಿ. ಹೆಂಗವ್ರು ಮಿಕ್ಸಿನ ಮಾಡಾಕತ್ತಿರ್ತೀನಿ, ನಡೀತೈತ್ರಿ. ಆಮೇಲೆ ನಾನು ಜೀರಿಗೆನೂ ಎಲ್ಲ ಹಾಕೊಂಡೆ, ಕಲ್ಲುಪ್ಪು ಇವನ್ನೆಲ್ಲ ಹಾಕೊಂಡು ನಾನು ಈಗ ಮಿಕ್ಸಿ ಮಾಡ್ಕೊಳಕತ್ತೀನಿ ರೀ. ಎಷ್ಟು ಮಿಕ್ಸಿ ಮಾಡ್ಕೋಬೇಕಂದ್ರೆ ಪೂರ ನುಣ್ಣಗಾಗಬೇಕು ನೋಡ್ರಿ. ಅಲ್ಲಿವರೆಗೂ ಮಿಕ್ಸಿ ಮಾಡ್ಕೋಬೇಕ ನೀವು. ಚೆನ್ನಾಗಿ ನುಣ್ಣಗ ಆತಂದ್ರೆ ಇದ್ರ ಕೆಲಸ ರೆಡಿ ಆಯ್ತು ನೋಡ್ರಿ. ಮಸಾಲೆ ಅಂತ ಪೂರ ರೆಡಿ ಆಯಿತು. ಇವಾಗ ಅಣಬೆಗಳನ್ನ ಕಟ್ ಮಾಡ್ಕೊಂಡು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಅಣಬೆನ ಹೆಂಗೆ ಕಟ್ ಮಾಡ್ತಾರ ಅಂತ ಹೇಳಿ. ಹೌದು, ಇವು ಹೆಚ್ಚಾನೆಚ್ಚು ಬೆಳೆಯೋದು ಕಾಡಿನ ದಂಡಿ ಒಳಗೆ ಬೆಳಿತಾವ್ರಿ. ಇವು ಕಾಡೊಳಗೆ ಬೆಳೆದಿದ್ದು ಭಾಳ ಟೇಸ್ಟ್ ಇರ್ತಾವ. ಈಗ ಒಬ್ಬೊಬ್ರು ಮನ್ಯಾಗ ಬೆಳ್ಯಾಕ ಸ್ಟಾರ್ಟ್ ಮಾಡ್ಯಾರ ಗಾರ್ಡನ್ದಾಗ. ಅವಷ್ಟೊಂದು ಟೇಸ್ಟ್ ಇರಲ್ಲ, ಸಪ್ಪು
ಬರ್ತಾವ. ಮತ್ತು ಇದನ್ನ ಅಣಬೆಗಳನ್ನ ಕಟ್ ಮಾಡಕ್ಕೆ ಹೋದವ್ರು ಹೆಂಗಿರ್ಬೇಕಂದ್ರೆ ಪೂರ ಮೌನವಾಗೇ ಇರ್ಬೇಕ್ರಿ. ಯಾಕಂದ್ರೆ ಅಣಬೆಗಳು ಕಟ್ ಮಾಡುವಾಗ ಅವ್ರು ಎಲ್ಲಿ ಮಾತಾಡಬಾರ್ದು, ಏನೂ ಮಾತಾಡಬಾರ್ದು, ಅಂತ ಕಷ್ಟ ಐತಂದ್ರೂ ಮಾತಾಡಬಾರ್ದು. ಕಟ್ ಮಾಡ್ಬೇಕಾದ್ರೆ ಭಾಗ್ಯ ಕೆಲಸ ಕಟ್ ಮಾಡ್ಬೇಕ್ರಿ, ಕುಂತ್ ಕಟ್ ಮಾಡೋ ಹಂಗಿಲ್ಲ. ಕಟ್ ಮಾಡಿದ ಜಾಗದಾಗ ಅವ್ರು ಏನೂ ಗಲೀಜು ಬರಬಾರ್ದ್ರಿ. ಏನೂ ಸಾಮಾನ ಅವ್ರು ತೊಗೊಂಡು ಹೋಗಿದ್ದು ಇಲ್ಲಿಂದ ಬೇರೆ ಕಡೆಯಿಂದ ತೊಗೊಂಡು ಹೋಗಿದ್ದಲ್ಲಿ ಚಲ್ಲಿನೂ ಬರಬಾರ್ದು. ಹಂಗ ಅಂತ ಹೇಳಿ ಜಾನಪದ ಸೊಗಡಿನ ಒಳಗ ಮೊದ್ಲೇಕಾರ ಇದನ್ನ ಉಲ್ಲೇಖ ಮಾಡ್ಯಾರ. ಯಾಕಂತಂದ್ರೆ ಅಲ್ಲಿ ಅಣಬೆಗಳು ಮತ್ತೆ ಹುಟ್ಟೋದಿಲ್ಲ ಮುಂದಿನ ವರ್ಷ ಅಂತ ಹೇಳ್ರಿ. ಈಗ ಅದಕ್ಕೆ ಒಂಚೂರ ಅರಿಶಿನ, ಒಂಚೂರ ಖಾರ ಪುಡಿ ಹಾಕ್ಕೊಂಡು 1-2 ಸ್ಪೂನ್ ಅಷ್ಟ ಮೊಸರು ಹಾಕ್ಕೊಂಡು ಕಲ್ಸ್ಕೊಬೇಕ್ರಿ. ಅಂದ್ರೆ ಮ್ಯಾರಿನೇಟ್ ಮಾಡ್ಕೋತಾರಲ್ಲ ಆ ರೀತಿಯಾಗಿ ಮಾಡ್ಕೋಬೇಕ್ರಿ. ನಾವು ಪನ್ನೀರ್ಗೆ ಮಾಡಿರ್ತೇವಲ್ಲ ಅದೇ ರೀತಿನೂ ಇದಕ್ಕೆ ಅಣಬೆಗೂ ಮಾಡ್ಕೋಬೇಕಾಕೈತ್ರಿ. ಸೊ ಈ ಅಣಬೆಗೂ ಮಾಡ್ಕೊಂಡು ಚಂದಂಗೆ ಕೈಲಿ ಕೈಯಾಸ್ಕೋಬೇಕು. ಇವಾಗ ಅದನ್ನ ಒಗ್ಗರಣೆ ಹಾಕೋ ಟೈಮ್ ಬಂತ್ರಿ. ಅದಕ್ಕೆ 1-2 ಸ್ಪೂನ್ ಅಷ್ಟ ನಾನು ತುಪ್ಪ ಹಾಕೊಳಕತ್ತೀನಿ. ಚೂರಿ ಎಣ್ಣೆನೂ ಹಾಕೊಂಡ್ರು ಪರವಾಗಿಲ್ಲ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತೀನಿ 1 ಸ್ಪೂನ್ ಅಷ್ಟು. ಆಮೇಲೆ ಇದಕ್ಕೊಂದು ಚೂರು ಇಂಗು ಹಾಕೊಂಡೇನ್ರಿ. ಹಿಂಗೆ ಹಾಕೊಂಡು ಸ್ವಲ್ಪ ಕೈಯಾಡಿಸಿದ ನಂತರ ಈ ರೀತಿಯಾಗಿ ಹಾಕಿದ್ರಿ. ಅದು ಹಿಂಗೆ ಆದ ನಂತರ ನಾವು ಏನು ಮಸಾಲೆ ರೆಡಿ ಮಾಡ್ಕೊಂಡೇವಲ್ರಿ, ಅದಕ್ಕಿಂತ ಮುಂಚೆ ನಾವು ಮ್ಯಾರಿನೇಟ್ ಮಾಡಿರುವಂತಹ ನಮ್ಮ ಅಣಬೆಗಳನ್ನ ಹಾಕೊಂಡು ಒಂದು ಚಂದಂಗೆ 1 ನಿಮಿಷದಿಂದ 2 ನಿಮಿಷ ಮಟನ ಚಂದಂಗೆ ಇದನ್ನ ಫ್ರೈನು ಮಾಡ್ಕೋಬೇಕ್ರಿ. ಹಾಗೆ ತಾಟ್ ಮುಚ್ಚಿ 1 ನಿಮಿಷ ಬಿಡಬೇಕಾಗೈತ್ರಿ. ಅಂದ್ರೆ ಇದು ಸಾಫ್ಟ್ ಆಗುತ್ತೆ. ಹಿಂಗೆ ನೀವು ಒಗ್ಗರಣೆ ಒಳಗೆ ಹಾಕಿದ ಕೂಡ ಅದೇನು ಬಿರುಸು ಆಗಲ್ಲ ರೀ, ಸಾಫ್ಟ್ ಬರುತ್ತದ. ಹಿಂಗಾಗಿ ಇದನ್ನ ಎಲ್ಲ ಹಾಕಿದ್ಮೇಲೆ ಹಿಂಗೆ ತಾಟ್ ಮುಚ್ಚಿ ಸಾಫ್ಟ್ ಆಗೋ ಮಟ್ಟ ಬಿಡಬೇಕು. ಈಗ ಸಾಫ್ಟ್ ಆಗಿದೆ. ಸೊ ನೋಡೋದು ಎಷ್ಟು ಕರೆಕ್ಟ್ ಆಗಿದೆ. ಎಣ್ಣೆ ಹಾಕಿಲ್ಲ, ತುಪ್ಪ ಅದೆಲ್ಲ ಎಷ್ಟು ಚಂದ ಬಿಟ್ಕೊಂಡದಲ್ಲ ಹಿಂಗಾಗಬೇಕ್ರಿ. ಹಿಂಗಾತಂದ್ರೆ ನಮ್ಮ ಅಣಬೆಗಳು ಕರೆಕ್ಟ್ ಆಗಿದಾವ ಅಂತ ಅರ್ಥ. ಸೊ ಬೆಂದಿದಾವ. ಈಗ ಏನು ಮಾಡ್ಬೇಕಂತಂದ್ರೆ ಈಗ ನಾವು ಮಸಾಲೆ ಏನು ರುಬ್ಕೊಂಡೇವಲ್ಲ ಅದನ್ನೆಲ್ಲಾನು ಇದಕ್ಕೆ ಹಾಕೊಳ್ಳೋಣ್ರಿ. ಮಸಾಲೆ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಹಾಕ್ಕೋಬೋದು. ಎಕ್ಸ್ಟ್ರಾ ಇದನ್ನು ಎತ್ತಿಟ್ಕೋಬೋದ್ರಿ. ನನಗೆ ಸ್ವಲ್ಪ ಎಕ್ಸ್ಟ್ರಾ ಅನ್ನಿಸ್ತು. ಸೊ ನಾನು 1 ಬಟ್ಲಷ್ಟು ಮಸಾಲೆನ ಎತ್ತಿಟ್ಕೊಂಡೆ. ಈಗ ಇದ್ದಿದ್ದೆಲ್ಲ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಕೈಯಾಡ್ಸ್ಕೊಳಕತ್ತೀನಿ. ಮೊದಲಕ್ಕೆ ಬರೀ ಕೈಯಾಡ್ಸ್ಕೊರಿ, ನೀರ ಹಾಕೋಬ್ರಿ ಡೈರೆಕ್ಟಾಗಿ. ಯಾಕಂದ್ರೆ ಅದು ಚೆಂದಂಗೆ ಇದ್ರೊಳಗೂ ಬ್ಲೆಂಡ್ ಆಗಬೇಕು. ಅದಕ್ಕಾಗಿ ಸ್ವಲ್ಪ ಕೈಯಾಡ್ಸ್ಕೊಬೇಕ್ರಿ. ಕೈಯಾಡ್ಸ್ಕೊಂಡ ನಂತರ 1 ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಹಾಕೊಳಕತ್ತೀನಿ ರೀ. ಸೊ ಈ ಗರಂ ಮಸಾಲ ಆದಮೇಲೆ ನಿಮ್ಮ ಮನೇಲೆ ಮಾಡಿರುವಂಥದ್ರಿ ಇವೆಲ್ಲ. ಸೊ ಧನಿಯಾ ಪುಡಿ ಹಾಕೊಳಕತ್ತೀನಿ, ಜೀರಿಗೆ ಪುಡಿ, ಹಾಗೆ ನಿಮಗೆ ಇದಕ್ಕೆ ಸ್ವಲ್ಪ ಖಾರ ಉಪ್ಪಬೇಕಂದ್ರೆ ಸ್ವಲ್ಪ ಖಾರನೂ ಹಾಕೋಬೋದು. ನಾನು ಇವಾಗ 1/2 ಸ್ಪೂನ್ ಅಷ್ಟು ಖಾರನೂ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಸಾಲ್ಟ್ನು ಹಾಕೊಂಡಿದ್ದೀನಿ. ಯಾಕಂದರೆ ಆಗಳೇ ಮಿಕ್ಸಿ ಮಾಡುವಾಗ ಮಸಾಲೆಗಷ್ಟೇ ಹಾಕಿದ್ದೆ, ಬಟ್ ಇದಕ್ಕಿಲ್ಲ. ಇವಾಗ ಧನಿಯಾ ಪುಡಿನೂ ಸ್ವಲ್ಪ ಹಾಕ್ಕೊಂಡೆ. ಇದು ಜೀರಿಗೆ ಪುಡಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆಂದಂಗೆ ಕೈಯಾಡಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಡಿಸ್ಕೊಂಡ್ರು ಪರವಾಗಿಲ್ಲ. ಯಾಕೆ ಮಸಾಲೆ ಎಲ್ಲ ಹಾಕಿರ್ತೇವಲ್ಲ ಅದೆಲ್ಲ ಚೆಂದಂಗೆ ಬ್ಲೆಂಡ್ ಆಗಲಿ ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಡಿಸ್ಕೊಂಡು ನಿಮ್ಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಕುದಿಸ್ಕೋಬೋದು ರೀ. ನಮಗೆ ಇದಕ್ಕೆ ಸ್ವಲ್ಪ ತಿಕ್ನೆಸ್ ಭಾಳ ಅನಿಸ್ತು, ಸ್ವಲ್ಪ ತಿಳು ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡೆ. ಹಾಗೆ ಕಸೂರಿ ಮೇಥಿ ಕೂಡ ಈ ರೀತಿಯಾಗಿ ಕ್ರಷ್ ಮಾಡಿ ಮೇಲ್ಗಡೆ ಹಾಕೊಳಕತ್ತೀನಿ ರೀ. ಈ ರೀತಿಯಾಗಿ ಮಾಡಿಬಿಟ್ರೆ ನಮ್ಮ ಅಣಬೆ ಅಂತೂ ಭಾರಿ ಮಸ್ತ್ ಆಗುತ್ತೆ. ನೋಡೋದು ಇನ್ನು 1 ನಿಮಿಷ ಇದನ್ನು ತಾಟ್ ಮುಚ್ಚಿ ಹಿಂಗೆ ಬೇಯಿಸ್ಕೊಂಡ್ಬಿಟ್ರಂದ್ರೆ ನಮ್ಮ ಮಶ್ರೂಮ್ ಮಸಾಲ ಅಂತೂ ಮಸ್ತಾಗಿ ರೆಡಿ ಆಗ್ಯಾವ್ರಿ. ನೋಡೋದು ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ಲಿಕ್ಕತ್ತದ. ಮತ್ತು ಏನೇನು ಹೆಂಗೆ ಬಿಟ್ಕೊಂಡದ ಅಂತ ಹೇಳಿ. ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಕಮೆಂಟ್ ಸೆಕ್ಷನ್ದಾಗ ಮಸ್ತ್ ಅಂಥೇಳಿ ಕಮೆಂಟ್ ಹಾಕಿರಿ. ಮೇಲುಗಡೆ ಇದಕ್ಕೆ ನಿಮಗೆ ಹುಳಿ ಜಾಸ್ತಿ ಅನಿಸ್ತಾ ಇರಲಿ ಸ್ವಲ್ಪ ಕ್ರೀಮ್ ಹಾಕೋಬೇಕು. ಕ್ರೀಮ್ ಅಂದ್ರೇನು, ನಮ್ದು ಕೆನಿ ಇರುತ್ತಲ್ಲ ಅದನ್ನೇ. ಸೊ ನಾನು ಇದಕ್ಕೆ 1-2 ಸ್ಪೂನ್ ಅಷ್ಟೇ ನಾನು ಕೆನಿ ಹಾಕ್ಕೊಂಡು ಇವಾಗ ಕೈಯಾಡಿಸ್ಕೊಳಕತ್ತೀನಿ. ಇದು ಲಾಸ್ಟ್ ಟಚ್ ಅಂತಾರಲ್ಲ, ಸೊ ಇದು ಫೈನಲ್ ಟಚ್ಚು. ಸೊ ನಾವು ಕೆನಿ ಹಾಕ್ಕೊಂಡು ನೀಟಾಗಿ ಕೈಯಾಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಡೆಕೋರೇಷನ್ಗದು ನೀವು ಮೇಲ್ಗಡೆ ಕ್ರೀಮನ್ನು ಉದುರಿಸ್ಕೋಬೋದು ರೀ. ಇದನ್ನು ನೀವು ಚಪಾತಿ ಜೊತೆಯಾರಾಗಲಿ ಅಥವಾ ನೀವು ತಂದೂರಿ ರೊಟ್ಟಿ ಮಾಡ್ಕೊಂಡಾರ ಆಗಲಿ ನೀವು ತಿನ್ಬೋದು. ಸೊ ಹೊರಗಡೆಕ್ಕಿಂತ ಮನೆಗೆ ಬೆಸ್ಟ್ ಅಲ್ರಿ. ಸೊ ಈ ರೀತಿ ಟ್ರೈ ಮಾಡಿ.